ಇನ್ನು ಬೆಂಗಳೂರಿನಲ್ಲಿ 7 ಕೋಟಿ 11 ಲಕ್ಷ ರೂಪಾಯಿಯನ್ನು ಲೂಟಿ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಶಂಕಿತ 4 ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. 100ಕ್ಕೂ ಹೆಚ್ಚು ಸಿಸಿಟಿವಿಗಳನ್ನು ತಲಾಶ್ ಮಾಡಲಾಗಿದೆ. ಆಂಧ್ರಕ್ಕೆ ಎಸ್ಕೇಪ್ ಆಗಿದ್ದಾರೆ. ದರೋಡೆಗೆ ಬಳಸಿದಂತಹ ಇನೋವಾ ಕಾರು ತಿರುಪತಿಯಲ್ಲಿ ಪತ್ತೆಯಾಗಿದೆ. ಆದರೆ ಹಣದ ಸಮೇತವಾಗಿ ಬೇರೊಂದು ವಾಹನದಲ್ಲಿ ಹೋಗಿರೋ ಸಾಧ್ಯತೆ ಇದೆ. ದರೋಡೆಗೂ ಮುನ್ನ ಬಾರೊಂದರಲ್ಲಿ ಪಾರ್ಟಿ ಮಾಡಿರುವಂತಹ ದೃಶ್ಯ ಕೂಡ ಲಭ್ಯವಾಗಿದೆ. ಸಿಎಂಎಸ್ ಸಿಬ್ಬಂದಿಯ ಮೇಲೆ ಪೊಲೀಸರು ಅನುಮಾನವನ್ನು ವ್ಯಕ್ತಪಡಿಸಿದ್ದು 45 ನಿಮಿಷಗಳ ಬಳಿಕ ವಾಹನದಲ್ಲಿದ್ದಂತಹ ಚಾಲಕ ಹಾಗೂ ಸಿಬ್ಬಂದಿ ಪೊಲೀಸರಿಗೆ ಫೋನ್ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹತ್ತಿರದಲ್ಲೇ ಪೊಲೀಸ್ ಠಾಣೆ ಎದುರು ಕೂಡ ದೂರು ಕೊಡೋದಕ್ಕೆ ವಿಳಂಬ ಆಗಿದೆ ಅನ್ನೋದು ಅವರ ಅನುಮಾನಕ್ಕೆ ಕಾರಣ. ಇನ್ನು ಆರೋಪಿಗಳ ಸುಳಿವು ಸಿಕ್ಕಿದೆ ಅಂತ ಸಿಎಂ ಮತ್ತು ಗೃಹ ಸಚಿವರು ಹೇಳಿದ್ರೆ, ವಿಪಕ್ಷ ನಾಯಕ ಅಶೋಕ್ ಈ ಸರ್ಕಾರ ಬಂದ ಮೇಲಿಂದ ದರೋಡೆಕೋರರಿಗೆ ಸ್ವರ್ಗ ಆಗ್ಬಿಟ್ಟಿದೆ ಅಂತ ವ್ಯಂಗ್ಯ ಮಾಡಿದ್ರು. ಇತ್ತ ಬೀದರ್ನಲ್ಲೂ ಕೂಡ ಕಾರು ಪಂಚರ್ ಮಾಡಿ 23 ಲಕ್ಷ ಮೌಲ್ಯದ ಚಿನ್ನಾಭರಣ ದರೋಡೆ ಮಾಡಲಾಗಿದೆ. ಹೈದರಾಬಾದ್ ಮುಂಬೈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮದುವೆ ರಿಸೆಪ್ಷನ್ಗೆ ಹೊರಟಿದ್ದಂತಹ ಕಾರನ್ನ ಅಡ್ಡಗಟ್ಟಿ ಖದೀಮರು ಇದೆಲ್ಲವನ್ನು ಕೂಡ ಕದ್ದು ಎಸ್ಕೇಪ್ ಆಗಿದ್ದಾರೆ. ಸಿಕ್ಕಿದೆ, ಕಾರು ಈಗಾಗಲೇ ರಿಕವರ್ ಆಗಿದೆ. ಅವರು ಯಾರು ದರೋಡೆಕೋರರು ಇದ್ದಾರೆ ಅವ್ರನ್ನು ಕೂಡ ಪತ್ತೆ ಹಚ್ತೀವಿ, ಅವ್ರನ್ನ ಅರೆಸ್ಟ್ ಮಾಡಿ. ಈಗಾಗಲೇ ಪೊಲೀಸ್ ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ. ಕರ್ನಾಟಕದವರ ಅಥವಾ ಹೊರಗಿನವರ ಆ ವೆಹಿಕಲ್ಗಳೇನು ಯೂಸ್ ಮಾಡಿದ್ದಾರೆ, ಬೇರೆ ವೆಹಿಕಲಿನ ನಂಬರ್ ಪ್ಲೇಟ್ ಆಗಿ ಯೂಸ್ ಮಾಡಿದ್ದಾರೆ. ಆ ನಂಬರ್ನ ಹುಡುಕೊಂಡು ಹೋದಾಗ ಯಾವುದೋ ಒಂದು ಸ್ವಿಫ್ಟ್ ವೆಹಿಕಲ್ ನಂಬರನ್ನು ತೊಗೊಂಡು ಯೂಸ್ ಮಾಡಿದ್ದಾರೆ. ಅದು ವೆರಿಫೈ ಆಗಿದೆ. ಈಗ ಹೊರಗಡೆ ತೊಗೊಂಡು ಹೋಗಿದ್ದಾರ, ಹಣ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಆ ವೆಹಿಕಲ್ ಹೊರಗಡೆ ಸ್ಟೇಟ್ ಬಿಟ್ಟು ಹೋಗಿದೆಯಾ ಇಲ್ವಾ ಅನ್ನೋದನ್ನ ನಾವು ಹುಡುಕ್ತಾ ಇದ್ದೀವಿ. ಕಾನೂನು ಸುವ್ಯವಸ್ಥೆ ಪೂರ್ತಿ ಸತ್ತೋಗ್ಬಿಟ್ಟಿದೆ. ಬೆಂಗಳೂರು ಜನ ಎಷ್ಟು ಸೇಫು, ಬೆಂಗಳೂರಿನ ಬ್ಯಾಂಕ್ಗಳು ಎಷ್ಟು ಸೇಫು, 24 ಗಂಟೆ ಮುಗಿದೋಯ್ತು. ಸುಳಿವೆಲ್ಲ ಸಿಕ್ಬಿಟ್ಟಿದೆಯಂತೆ. ಯಾಕೆ ಬಂದು ಒಂದು ನಿಜ, ಇವ್ರು ಅರೆಸ್ಟ್ ಆಗ್ಬೋದು, 2 ದಿನ ಹಿಂಗೆ ಹಂಗೆ ಬರ್ಬೋದೇನೋ ನಂಗೆ ಗೊತ್ತಿಲ್ಲ. ಬಟ್ ಈ ಥರದ್ದು ATM ದರೋಡೆಗಳು ಎಲ್ಲ ಪತ್ತೆ ಆದ್ವಾ? ಕೆಲವು ಆಗಿವೆ, ಕೆಲವು ಇನ್ನೂ ಕೂಡ ಸುಳಿವು ಸಿಕ್ಕಿಲ್ಲ. ಮತ್ತೆ ಯಾಕದು? ಬೀದರ್ ದರೋಡೆ ಕಾರ್ ಪಂಚರ್ ಮಾಡಿ 23 ವರ್ಷದ ಯಾರೋ ಗೊತ್ತಿರೋದೇ ಮಾಡಿರೋದು. ಅದು ಇಲ್ಲ, ಅದು ಯಾರಿಗೋ ಗೊತ್ತಿದೆ. ಇವರು ಮದುವೆಗೆ ಹೋಗ್ತಿದ್ದಾರೆ, ಚಿನ್ನಾಭರಣ ತೊಗೊಂಡು ಹೋಗ್ತಿದ್ದಾರೆ, ಇದರಲ್ಲಿ ಅದು ಗೊತ್ತಿದ್ದೇ ಆಗಿರೋದು. ಅದು ಮೋಸ್ಟ್ಲಿ ಅದು ಆಕ್ಸಿಡೆಂಟಲ್ಲಿ ಅವ್ರಿಗೆ ಸಿಕ್ಕಿದ್ರೆ ಅದು ಲಕ್ ಅಷ್ಟೇ. ಉದ್ದೇಶಪೂರ್ವಕವಾಗಿ ಪಂಚರ್ ಮಾಡಿ ಆದಂಗೆ ಇದ್ದಂಗೆ ಇದೆ. ಮತ್ತು ಇವ್ರದ್ದು ಮಾತ್ರ 100% ಕನೈವೆನ್ಸ್ ಇದೆ. ಯಾವ ಲೆವೆಲಲ್ಲಿ ಕನೈವ್ ಯಾರಾಗಿದ್ದಾರೆ ಗೊತ್ತಾಗ್ತಿಲ್ಲ ಇಲ್ಲಿ. ಅದು ಗೊತ್ತಾಗಬೇಕಷ್ಟೇ. ಈಗ ಗಾಡಿ ಒಳಗಡೆ ಇರೋರು ಕನೈವ್ ಆಗಿದ್ದಾರಾ, ಗಾಡಿ ಒಳಗಡೆ ಇರೋರು ಹೊರಗಡೆ ಇರೋರನ್ನ ಜೊತೆ ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡು ಕನೈವ್ ಆಗಿದ್ದಾರಾ, ಎಲ್ಲಾಗಿದ್ದಾರೆ ಅನ್ನೋದು ಗೊತ್ತಾಗಬೇಕಷ್ಟೇ. ವಿತೌಟ್ ಕನೈವೆನ್ಸ್ ಇದಾಗ್ಲಿಕ್ಕೆ ಆಗಲ್ಲ ಅನಿಸ್ತಾ ಇದೆ. ಸಾಧ್ಯನೇ ಇಲ್ಲ ಇದಾಗಕ್ಕೆ. ನಾನು ನೋಡ್ತಾ ಇದ್ದೆ, ನಮ್ಮಲ್ಲೂ ಬರ್ತಿತ್ತು ಆ ಇನ್ಫಾರ್ಮೇಷನ್ನು. ಆಟೋಮ್ಯಾಟಿಕ್ ಲಾಕಿಂಗ್ ಸಿಸ್ಟಮ್ಸ್ ಇರುತ್ತೆ ಈ ಗಾಡಿಗೆ, ಸೈರನ್ ಇರುತ್ತೆ. ಅದು ಯಾವುದೂ ಇರಲಿಲ್ವಂತೆ. ಯಾಕಂತೆ ಅದೇನಾದರೂ ಆಗಿದ್ದರೆ ನನ್ನ ಪ್ರಕಾರ ಆ ಬ್ಯಾಂಕ್ ಮೇಲೆ ಒಂದು ಸರಿಯಾಗಿ ಕಪಾಳಕ್ಕೆ ಹಾಕೋ ಕೇಸ್ ಹಾಕ್ಬೇಕು. ಹೆಂಗೆ ಬಿಟ್ರಿ ಈ ಗಾಡಿಗಳನ್ನ ನೀವು ಒಳಕ್ಕೆ ಅಂತ, ಅಥವಾ CMS ಏಜೆನ್ಸಿ ಮೇಲೆ ಅವನಿಗೆ ಬಿಡ್ಬೇಕು 4 ಹಿಡ್ಕೊಂಡು, ಹೆಂಗಯ್ಯ ಬಿಟ್ಟೆ ನಿನ್ನ ಗಾಡಿನ ಒಳಕ್ಕೆ ರೋಡ್ಗೆ ಅಂತ. ಹೆಂಗೆ ಬಿಟ್ಟೆ ನೀನು? ಅದು ಕೆಲಸ ಮಾಡ್ತಿಲ್ಲ ಅನ್ನೋದಿದ್ರೆ ಕತ್ತೆಕಾಯಕ್ಕೆ ಬಿಟ್ಟಿ ಅಂತ ಕೇಳ್ಬೇಕು ಅವನನ್ನು. ಅಷ್ಟು ಜವಾಬ್ದಾರಿ. ಹಾಂ, ಹಾಗಾಗಿ ಇದು ಕಂಪ್ಲೀಟ್ ಫಿಕ್ಸಪ್ ಇದ್ದಂಗೆ ಇದೆ ಕೇಸು. ವಿಧಾನಸಭೆ, ರಾಜ್ಯಸಭೆ, ವಿಧಾನಸಭೆಗಳಲ್ಲಿ ಅನುಮತಿಯಾದಂಥ ಅಂಗೀಕಾರವಾದಂಥ ಇದನ್ನು ಬಿಲ್ಗಳನ್ನು, ಕಾಯ್ದೆ ರೂಪಕ್ಕೆ ಮಸೂದೆಗಳನ್ನು ಅನುಮತಿ ಕೊಡೋಕ್ಕೆ ರಾಜ್ಯಪಾಲರಿಗೆ ಅನಿಯಂತ್ರಿತ ಅಧಿಕಾರ ಇರಲ್ಲ, ಕಾಲಮಿತಿ ನಿಗದಿಪಡಿಸೋಕ್ಕಾಗಲ್ಲ ಅವ್ರಿಗೂ ರಾಷ್ಟ್ರಪತಿಗಳಿಗೂ ಅಂತ ಸುಪ್ರೀಂ ಕೋರ್ಟ್ ಹೇಳಿಬಿಟ್ಟಿದೆ. ಇದು ತಮಿಳುನಾಡಿನ ಕೇಸಿನ ವಿಚಾರದಲ್ಲಿ ಆಗಿರೋವಂಥದ್ದಿದು. ಯಾಕಂದರೆ ಪ್ರೆಸಿಡೆಂಟೇ ಕೇಳಿದ್ರು ರೆಫರೆನ್ಸನ್ನು ಸುಪ್ರೀಂ ಕೋರ್ಟ್ಗೆ. ಹಾಗಾಗಿ ಆ ರೆಫರೆನ್ಸ್ ಆಧಾರದಲ್ಲಿ ಸುಪ್ರೀಂ ಕೋರ್ಟ್ ಈ ಜಡ್ಜ್ಮೆಂಟನ್ನು ಇವಾಗ ಕೊಟ್ಟಿದೆ. ಇದರಿಂದ ಆಗೋದು ಏನು ಅಂತಂದರೆ, ಈಗ ಟೈಮ್ ಹಾಕೋಕ್ಕಾಗಲ್ಲ ಅಂತಂದರೆ ಅವ್ರು ಯಾವಾಗ ಬೇಕಾದ್ರೂ ಪರ್ಮಿಷನ್ ಕೊಡಬಹುದು ಅಂತ. ದಟ್ಸ್ ಓಕೆ. ಹಾಕೋಕ್ಕಾಗಲ್ಲ ಅನ್ನೋದು ಸರಿ, ಹಾಕೋದು ಸರಿ ಅಲ್ಲ ಅನ್ನೋದು ಸರಿ. ನ್ಯಾಯಾಲಯದ ವಿಮರ್ಶೆಗೆ, ಪರಿವ್ಯಾಪ್ತಿಗೆ ಬರಬಹುದಾದ ಒಂದು ಕಾನೂನು ಆಗೋಕ್ಕೆ ಮಸೂದೆ ಅಂತಂದರೆ ಪಾಸ್ ಆದಮೇಲೆ ಅದು ಅಂತ ನ್ಯಾಯಾಲಯಗಳ ಅಭಿಪ್ರಾಯ. ಹಾಗಾಗಿ ಮೊದಲೇ ನಮ್ಮ ಹತ್ರ ವಿಮರ್ಶೆಗೆ ಹೆಂಗೆ ಬರುತ್ತದು ಅಂತ. ಹಾಗಾಗಿ ಅವ್ರು ಹೇಳಿರೋದು ಸರಿ ಇರ್ಬೋದು. ಬಟ್ ನ್ಯಾಯಾಲಯದ ಅಭಿಪ್ರಾಯ ಏನಿದೆ, ರೀಸನಬಲ್ ಟೈಮಲ್ಲಿ ನೀವು ಮಾಡಬೇಕು ಅನ್ನೋದನ್ನು ರಾಜಕೀಯ ಪಕ್ಷಗಳು ಅರ್ಥಕೋಬೇಕು. ಬಟ್ ಅವ್ರು ಅರ್ಥಕೊಳ್ಳೋ ಅಷ್ಟು ಸೂಕ್ಷ್ಮಮತಿಗಳು ಮತ್ತು ಅಂಥ ತೆಳುವಾದ ಚರ್ಮವೂ ಇದೆ ಅಂತ ನಾವು ಅಂದ್ಕೊಂಡಿಲ್ಲ. ಹಾಗಿಲ್ಲ.
ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.